ನಮಸ್ತೆ ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ. ನೀವು ನೀಡುವ ಲೈಕ್ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ತಲುಪುವಂತೆ ಮಾಡುತ್ತದೆ. ಇವತ್ತಿನ ಟಾಪಿಕ್ ಬಂದು ವಿಶ್ವದ 2024ರಲ್ಲಿ ಟಾಪ್ 10 ಕಲ್ಲಿದ್ದಲು ಉತ್ಪಾದಿಸುವ ದೇಶಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. ಕಲ್ಲಿದ್ದಲು ಜಾಗತಿಕ ಶಕ್ತಿ ಉತ್ಪಾದನೆಯ ಮೂಲಾಧಾರವಾಗಿ ಉಳಿದಿದೆ. ಪ್ರಪಂಚದಾದ್ಯಂತ ಕೈಗಾರಿಕೆಗಳು ಮತ್ತು ಕುಟುಂಬಗಳಿಗೆ ಶಕ್ತಿ ತುಂಬುತ್ತವೆ. ನಾವು 2024ರಲ್ಲಿ ಅಧ್ಯಯನ ಮಾಡುವಾಗ ಇಂಧನ ಭೂದೃಶ್ಯವನ್ನು ರೂಪಿಸುವ ಪ್ರಮುಖ ಕಲ್ಲಿದ್ದಲು ಉತ್ಪಾದಿಸುವ ರಾಷ್ಟ್ರಗಳನ್ನು ನಿರ್ಣಯಿಸುವುದು ನಿರ್ಣಾಯಕವಾಗಿದೆ. ಸಾಂಪ್ರದಾಯಿಕ ಶಕ್ತಿ ಕೇಂದ್ರಗಳಿಂದ ಉದಯೋನ್ಮುಖ ಆಟಗಾರರಾಗಿ ಈ ದೇಶಗಳು ಕಲ್ಲಿದ್ದಲು ಉದ್ಯಮದ ಪಥವನ್ನು ಚಾಲನೆ ಮಾಡುತ್ತವೆ. ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಡೈನಾಮಿಕ್ಸ್ ಮತ್ತು ಪರಿಸರ ನೀತಿಗಳ ಮೇಲೆ ಪ್ರಭಾವ ಬೀರುತ್ತವೆ. ವಿಶ್ವದಾದ್ಯಂತ ಕಲ್ಲಿದ್ದಲು ಉತ್ಪಾದನೆಯು ಜಾಗತಿಕ ಗಮನಾರ್ಹ ಏರಿಕೆಗೆ ಸಾಕ್ಷಿಯಾಗಿದೆ. 50ಕ್ಕೂ ಹೆಚ್ಚು ದೇಶಗಳು ವಾಣಿಜ್ಯ ಉತ್ಪಾದನೆಯಲ್ಲಿ ತೊಡಗಿವೆ. 2 ದಶಕಗಳಲ್ಲಿ ಉತ್ಪಾದನೆಯು 70% ಹೆಚ್ಚಾಯಿತು. 2019ರಲ್ಲಿ 7,921 ಮಿಲಿಯನ್ ಮೆಟ್ರಿಕ್ ಟನ್ಗಳನ್ನು ತಲುಪಿತು. ಜರ್ಮನಿಯು 2018ರಲ್ಲಿ ಬ್ರೌನ್ ಕಲ್ಲಿದ್ದಲು ಲಿಗ್ನೈಟ್ ಉತ್ಪಾದನೆಯನ್ನು ಮುನ್ನಡೆಸಿತು. 803.2 ಮೆಟ್ರಿಕ್ ಟನ್ ಉತ್ಪಾದನೆಯನ್ನು ಪ್ರಸ್ತುತ ಚೀನಾ ಜಾಗತಿಕ ಕಲ್ಲಿದ್ದಲು ಉತ್ಪಾದನೆಯಲ್ಲಿ ಅಗ್ರಸ್ಥಾನವನ್ನು ಹೊಂದಿದೆ. ಭಾರತದಿಂದ ಹಿಂದುಳಿದಿದೆ. US ಯುರೋಪ್ ಕುಸಿತವನ್ನು ಅನುಭವಿಸುತ್ತಿರುವಾಗ ಏಷ್ಯಾವು ಕಲ್ಲಿದ್ದಲು ಉತ್ಪಾದನೆಯನ್ನು ವಿಸ್ತರಿಸಲು ಕೇಂದ್ರ ಬಿಂದುವಾಗಿ ಹೊರಹೊಮ್ಮುತ್ತಿದೆ. 2011ರಿಂದ US ಮತ್ತು ಯುರೋಪ್ನಲ್ಲಿ ಕಡಿತವನ್ನು ಸರಿದೂಗಿಸಲಾಗುತ್ತಿದೆ. ವಿಶ್ವದ ಅತಿದೊಡ್ಡ ಕಲ್ಲಿದ್ದಲು ಉತ್ಪಾದಕ ಚೀನಾವು ವಿಶ್ವದ ಅತಿದೊಡ್ಡ ಕಲ್ಲಿದ್ದಲು ಉತ್ಪಾದಕ ಮತ್ತು ಗ್ರಾಹಕನಾಗಿ ಮುಂಚೂಣಿಯಲ್ಲಿದೆ. ಜಾಗತಿಕ ಉತ್ಪಾದನೆಯು 50%ಕ್ಕಿಂತ ಹೆಚ್ಚು ಪಾಲನ್ನು ಹೊಂದಿದೆ. ಇನ್ನರ್ ಮಂಗೋಲಿಯಾ, ಶಾಂಗ್ಸಿ ಮತ್ತು ಶಾಂಗ್ಸಿಯಂತಹ ಪ್ರಮುಖ ಕಲ್ಲಿದ್ದಲು ಉತ್ಪಾದಿಸುವ ಪ್ರಾಂತ್ಯಗಳೊಂದಿಗೆ ಚೀನಾದ ಕಲ್ಲಿದ್ದಲು ಉದ್ಯಮವು ಅದರ ಉತ್ತರ ಮತ್ತು ವಾಯುವ್ಯ ಪ್ರದೇಶಗಳಲ್ಲಿ ಅಭಿವೃದ್ಧಿ ಹೊಂದುತ್ತಿವೆ. ದೇಶದ ಬೃಹತ್ ಕಲ್ಲಿದ್ದಲು ಉತ್ಪಾದನೆಯಲ್ಲಿ 2022ರಲ್ಲಿ 3.8 ಶತಕೋಟಿ ಟನ್ಗಳನ್ನು ಮೀರಿದ್ದು, ಇನ್ನರ್ ಮಂಗೋಲಿಯಾದ ಹೇರ್ವೋಸ್ ಕಲ್ಲಿದ್ದಲು ಗಣಿಗಳಂತಹ ಮೆಗಾ ಗಣಿಗಳಿಂದ ಉತ್ತೇಜಿತವಾಗಿದೆ. ಇಂಡೋನೇಷ್ಯಾ ಮತ್ತು ರಷ್ಯಾದ ಕಲ್ಲಿದ್ದಲು ಆಮದು ಮಾಡಿಕೊಳ್ಳುವುದರ ಹೊರತಾಗಿಯೂ ಚೀನಾವು ಪರಮಾಣು ಮತ್ತು ನವೀಕರಿಸಬಹುದಾದ ಇಂಧನ ಮೂಲಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ತನ್ನ ಶಕ್ತಿ ಮಿಶ್ರಣವನ್ನು ವೈವಿಧ್ಯಗೊಳಿಸುವ ಗುರಿಯನ್ನು ಹೊಂದಿವೆ. 2030ರ ನಂತರ ಕಲ್ಲಿದ್ದಲು ಉತ್ಪಾದನೆಯಲ್ಲಿ ಕ್ರಮೇಣ ಕುಸಿತವನ್ನು ನಿರೀಕ್ಷಿಸುತ್ತಿದೆ. ವಿಶ್ವ 2024ರಲ್ಲಿ ಟಾಪ್ 10 ಕಲ್ಲಿದ್ದಲು ಉತ್ಪಾದಿಸುವ ದೇಶಗಳು. ಚೀನಾ ಒಟ್ಟು 4,430 ಮಿಲಿಯನ್ ಟನ್ ಕಲ್ಲಿದ್ದಲು ಉತ್ಪಾದನೆಯೊಂದಿಗೆ ವಿಶ್ವದ ಅತಿದೊಡ್ಡ ಕಲ್ಲಿದ್ದಲು ಉತ್ಪಾದಕ ಎಂಬ ಬಿರುದನ್ನು ಹೊಂದಿದೆ. ನಂತರ ಭಾರತ, ಯುನೈಟೆಡ್ ಸ್ಟೇಟ್ಸ್ ಮತ್ತು ಆಸ್ಟ್ರೇಲಿಯಾ ನಂತರ ಸರದಿಯಲ್ಲಿವೆ. ಮಂಗೋಲಿಯಾದಲ್ಲಿರುವ ಹೇರ್ವೋಸ್ ಕಲ್ಲಿದ್ದಲು ಗಣಿ ಚೀನಾದ ಅತಿದೊಡ್ಡ ತೆರೆದ ಗಣಿಯಾಗಿದೆ. ಇದನ್ನು ಶೆನ್ವಾ ಗ್ರೂಪ್ ನಿರ್ವಹಿಸುತ್ತದೆ. ಅದರ ಬೃಹತ್ ಕಲ್ಲಿದ್ದಲು ಉತ್ಪಾದನೆಯು ಹೊರತಾಗಿಯೂ ಚೀನಾ ಕೂಡ ಉಕ್ಕಿನ ಉತ್ಪಾದನೆಗೆ ಕೋಕಿಂಗ್ ಕಲ್ಲಿದ್ದಲು ಆಮದು ಮಾಡಿಕೊಳ್ಳುತ್ತದೆ. ಪರಮಾಣು ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರಗಳಲ್ಲಿ ಹೆಚ್ಚು ಹೂಡಿಕೆ ಮಾಡುತ್ತದೆ. ಕಲ್ಲಿದ್ದಲು ಉತ್ಪಾದನೆಯಲ್ಲಿ 2ನೇ ಅತಿದೊಡ್ಡ ದೇಶ ಭಾರತ. ಕಲ್ಲಿದ್ದಲು ಉತ್ಪಾದನೆ 937 ಮಿಲಿಯನ್ ಟನ್. ಚೀನಾ ನಂತರ ಭಾರತವು ವಿಶ್ವದ 2ನೇ ಅತಿದೊಡ್ಡ ಕಲ್ಲಿದ್ದಲು ಉತ್ಪಾದಕ ಮತ್ತು ಗ್ರಾಹಕನ ಸ್ಥಾನದಲ್ಲಿದೆ. 1774ರಿಂದ ಕಲ್ಲಿದ್ದಲು ಗಣಿಗಾರಿಕೆಯ ಶ್ರೀಮಂತ ಇತಿಹಾಸದೊಂದಿಗೆ ಭಾರತವು 2022ರಲ್ಲಿ 777.31 ಮಿಲಿಯನ್ ಮೆಟ್ರಿಕ್ ಟನ್ ಗಣಿಗಾರಿಕೆ ಮಾಡಿದೆ. ಕಲ್ಲಿದ್ದಲಿನ ರಾಜಧಾನಿ ಎಂದು ಕರೆಯಲ್ಪಡುವ ಧನ್ಸ್ವಾದ್ ಗಮನಾರ್ಹ ಕಲ್ಲಿದ್ದಲು ಉತ್ಪಾದನೆಯನ್ನು ಆಯೋಜಿಸುತ್ತದೆ. ಕಲ್ಲಿದ್ದಲು ಭಾರತದ ಶಕ್ತಿಯ ಭೂದೃಶ್ಯಕ್ಕೆ ಪ್ರಮುಖವಾಗಿ ಉಳಿದಿದೆ. ಅದರ ಶಕ್ತಿಯ ಅಗತ್ಯತೆಯು
55% ಪೂರೈಸುತ್ತದೆ. ವೈವಿಧ್ಯೀಕರಣದ ಪ್ರಯತ್ನಗಳ ಹೊರತಾಗಿಯೂ ಸೀಮಿತ ಪರ್ಯಾಯಗಳು ಮತ್ತು ಹೆಚ್ಚುತ್ತಿರುವ ಬೇಡಿಕೆಯಿಂದ ಭಾರತ ಇಂಧನ ಭವಿಷ್ಯದಲ್ಲಿ ಕಲ್ಲಿದ್ದಲು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ವಿಶ್ವದ 3ನೇ ಅತಿದೊಡ್ಡ ಕಲ್ಲಿದ್ದಲು ಉತ್ಪಾದಕ ಎಂದರೆ ಯುನೈಟೆಡ್ ಸ್ಟೇಟ್ಸ್. ಕಲ್ಲಿದ್ದಲು ಉತ್ಪಾದನೆಯು 540 ಮಿಲಿಯನ್ ಟನ್. ಯುನೈಟೆಡ್ ಸ್ಟೇಟ್ಸ್ ತನ್ನ ಕಲ್ಲಿದ್ದಲು ಉದ್ಯಮದ ಡೈನಾಮಿಕ್ಸ್ನಲ್ಲಿ ಗಮನಾರ್ಹ ಬದಲಾವಣೆಗಳೊಂದಿಗೆ ವಿಶ್ವದ 3ನೇ ಅತಿದೊಡ್ಡ ಕಲ್ಲಿದ್ದಲು ಉತ್ಪಾದಕನಾಗಿ ಸ್ಥಾನ ಪಡೆದಿದೆ. 2008ರಲ್ಲಿ ಗರಿಷ್ಠ ಮಟ್ಟದ್ದಾಗಿದ್ದರೂ ಕಲ್ಲಿದ್ದಲು ಉತ್ಪಾದನೆಯು 2019ರ ವೇಳೆಗೆ 40% ಕಡಿಮೆಯಾಗಿದೆ. ಉದ್ಯೋಗ 1923ರ ಗರಿಷ್ಠ ಮಟ್ಟದಿಂದ ಕ್ಷೀಣಿಸಿದೆ. ಕಲ್ಲಿದ್ದಲಿನ ಪ್ರಾಥಮಿಕ ಬಳಕೆಯು ವಿದ್ಯುತ್ ಉತ್ಪಾದನೆಯಾಗಿ ಉಳಿದಿದೆ, ಆದರೂ ಅದರ ಬಳಕೆ ವರ್ಷಗಳಲ್ಲಿ ಕಡಿಮೆಯಾಗಿದೆ. ಯುಎಸ್ ಉತ್ಪಾದನೆಯಲ್ಲಿ ಫೆಡರಲ್ ಕಲ್ಲಿದ್ದಲು ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಇದನ್ನು ಬ್ಯೂರೋ ಆಫ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ನಿರ್ವಹಿಸುತ್ತದೆ. ಮೊದಲನೇ ಸ್ಥಾನದಲ್ಲಿ ಚೀನಾ, 2ನೇ ಸ್ಥಾನದಲ್ಲಿ ಭಾರತ, 3ನೇ ಸ್ಥಾನದಲ್ಲಿ ಯುನೈಟೆಡ್ ಸ್ಟೇಟ್ಸ್, 4ನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ, 5ನೇ ಸ್ಥಾನದಲ್ಲಿ ಇಂಡೋನೇಷ್ಯಾ, 6ನೇ ಸ್ಥಾನದಲ್ಲಿ ರಷ್ಯಾ, 7ನೇ ಸ್ಥಾನದಲ್ಲಿ ದಕ್ಷಿಣ ಆಫ್ರಿಕಾ, 8ನೇ ಸ್ಥಾನದಲ್ಲಿ ಜರ್ಮನಿ, 9ನೇ ಸ್ಥಾನದಲ್ಲಿ ಪೋಲ್ಯಾಂಡ್, 10ನೇ ಸ್ಥಾನದಲ್ಲಿ ಕಜಕಿಸ್ತಾನ್. ಇವು 2024ರ ಟಾಪ್ 10 ಕಲ್ಲಿದ್ದಲು ಉತ್ಪಾದಿಸುವ ದೇಶಗಳು. ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ವೆರಿ ಮಚ್.